ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ ಕರುನಾಡು ಸ್ನೇಹಿತರೆ. ನಿಮ್ಮೆಲ್ರಿಗೂ ನಾನು ಹೇಳಿದ್ದೆ ನಮ್ಮ ಒಂದು ಪಾಡ್ಕಾಸ್ಟ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ. ಆ ದಿನ ಇವತ್ತು ಕೂಡು ಬಂದಿದೆ. ಹಾಗೆ ನಮ್ಮ ಸ್ನೇಹಿತರು, ನಮ್ಮ ಮಿಕ್ಕಿ ನಮ್ಮ ಜೊತೆ ಇವತ್ತು ಇದ್ದಾರೆ. ಸ್ನೇಹಿತರೆ, ಇವತ್ತು ಒಂದು ಹೊಸ ಪ್ರಾಡಕ್ಟ್ ನ ನಾವು ನಿಮ್ಗೋಸ್ಕರ ತಂದಿದ್ದೀವಿ. ತುಂಬಾನೇ ಅದ್ಭುತವಾಗಿದೆ, ಇದು ತುಂಬಾ ಯೂಸ್ಫುಲ್ ಆಗಿದೆ. ಅದ್ರದ್ದು ಸ್ಪೆಸಿಫಿಕೇಶನ್, ಅದ್ರದ್ದು ಏನೇನು ಫಂಕ್ಷನ್ ಇದೆ ಎಲ್ಲದನ್ನು ನಿಮ್ಗೆ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ಬರೀ ಅವನ ಸ್ನೇಹಿತರೆ, ನಾನು ಅವಾಗಲೇ ಹೇಳ್ದಂಗೆ ಎಸ್ ಆಬ್ವಿಯಸ್ಲಿ ನಮ್ಮ ಫ್ರೆಂಡ್ ಮಿಕ್ಕಿ ನಮ್ಮ ಜೊತೆ ಇದ್ದಾರೆ. ಹಾಯ್ ಮಿಕ್ಕಿ. ಹಾಯ್. ಸೊ ಮಿಕ್ಕಿ ಅವರೇ, ನಿಮಗೆ ಗೊತ್ತಿರಂಗೆ ಇವತ್ತು ನಾವು ಸ್ಟುಡಿಯೋಗೆ ಬಂದಿದ್ವಿ. ಸೊ ಸ್ಟುಡಿಯೋಲಿ ಆಕ್ಚುಲಿ ಸಮ್ VIPs ನಾವು ಪಾಡ್ಕಾಸ್ಟ್ ಮಾಡಬೇಕಾಗಿತ್ತು ಅವ್ರ ಜೊತೆ. ಕಾರಣಾಂತರಗಳಿಂದ ಅವರ ಡೇಟ್ಸ್ ನಮ್ಗೆ ಸಿಗ್ಲಿಲ್ಲ. ಸೊ ಹಂಗಾಗಿ ಸ್ವಲ್ಪ ತಡ ಆಗಿದೆ. ಹಾಗಾಗಿ ನಾನು ಮಿಕ್ಕಿ ಯೋಚನೆ ಮಾಡಿದ್ವಿ, ಯಾಕೆ ನಮ್ಮ ಒಂದು ಪ್ರಾಡಕ್ಟ್ಸ್ನ ನಿಮ್ಮ ಮುಂದೆ ತರಬಾರ್ದು, ಲಾಂಚ್ ಮಾಡಬಾರ್ದು ಅಂತ ಯೋಚನೆ ಮಾಡಿ ಸೊ ಒಂದು ಪ್ರಾಡಕ್ಟ್ನ ತಂದಿದ್ದೀವಿ. ಸೊ ನಮ್ಮ ಮಿಕ್ಕಿ ಅವ್ರ ಕಡೆಯಿಂದನೇ ಕೇಳೋಣ. ಸೊ ಏನು ಪ್ರಾಡಕ್ಟ್ ತಂದಿದ್ದಾರೆ, ಯಾಕಂದ್ರೆ ಅವ್ರು ಸ್ವಲ್ಪ ವೆರೈಟಿಯಾಗಿ ಪ್ರಾಡಕ್ಟ್ಸ್ಗಳನ್ನ ತರ್ತಾರೆ. ಸೊ ಮಿಕ್ಕಿ ಅವರೇ, ಇವತ್ತು ಏನು ಪ್ರಾಡಕ್ಟು ನಮ್ಮ ಸಬ್ಸ್ಕ್ರೈಬರ್ಸ್ಗಾಗಲಿ ಇಲ್ಲ ನಮ್ಮ ವ್ಯೂವರ್ಸ್ಗಾಗಲಿ ತೊಗೊಂಬಂದಿದ್ದೀರಾ ಅಂತ ಹೇಳ್ತೀರಾ, ಕೊಡ್ತೀರಾ? ಕಸ್ಟಮರ್ ಪ್ರಾಡಕ್ಟ್ ಸೆಕೆಂಡ್ರಿ. ನಿಮ್ಮ ಚಾನಲ್ಗೆ ಥ್ಯಾಂಕ್ಸ್ ಹೇಳಬೇಕು, ಸ್ವಲ್ಪ ಸ್ಟಾರ್ಟ್ ಮಾಡಿದ್ರೆ ಏನೋ. ಥ್ಯಾಂಕ್ ಯು. ವಿಡಿಯೋಸ್ ಎಲ್ಲ ಮಾಡೋದಕ್ಕೆ ಥ್ಯಾಂಕ್ ಯು. ಈ ಸ್ಟುಡಿಯೋ ಮೇನ್ ಫಸ್ಟ್ ಪಾಯಿಂಟ್ ಇಟ್ಟಿದ್ದೀರಾ ನೀವು ಮಾತಾಡ್ಬೇಕಂತ. ಹೌದು, ಸ್ವಲ್ಪ ಒಂದು ಇಂಪಾರ್ಟೆಂಟ್ ಗೆಸ್ಟು. ಸೊ ವೆರಿ ಕ್ಲೋಸ್ ಫ್ರೆಂಡ್ ನಮಗೆ, ಅವರು ಸೆಲೆಬ್ರಿಟಿ. ಸೊ ಅವ್ರು ಸಿಕ್ಕಲ್ಲ, ಯಾರಿಗೇನೋ ವೆಯ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಅವ್ರ ಕಡೆಯಿಂದ ನಾವು ಈ ಚಾನಲ್ ಸ್ಟಾರ್ಟ್ ಮಾಡೋಣ ಅಂತ. ಅವರು ಇವಾಗ ಸ್ವಲ್ಪ ಬೇರೆ ವಿಚಾರದಲ್ಲಿ ಬಿಸಿ ಇದ್ದಾರೆ. ಅವ್ರು ಬಂದಿದ ಮೇಲೆ ನಾವು ವಿ ಕ್ಯಾನ್ ಸ್ಟಾರ್ಟ್ ಗೋ ಹೆಡ್ ವಿತ್ ಚಾನಲ್. ಸ್ನೇಹಿತರೆ, ಅವ್ರು ಹೇಳದಂಗೆ ಒಬ್ರು VIP ಇದ್ದಾರೆ. ಅವ್ರು ನನಗೂ ರಿವೀಲ್ ಮಾಡ್ತಾ ಇಲ್ಲ. ರಿವೀಲ್ ಮಾಡಿದ ದಿನ ಆಬ್ವಿಯಸ್ಲಿ ನಾನು ನಿಮ್ಗೆ ಹೇಳ್ತೀನಿ. ಪ್ರಾಡಕ್ಟ್ಗೆ ಬರೋದಾದ್ರೆ ನಮ್ಮ ವ್ಯೂವರ್ಸ್ಗೆ ಏನು ಪ್ರಾಡಕ್ಟ್ ತೊಗೊಂಡಿದ್ದಾರೆ? ಪ್ರಾಡಕ್ಟ್ ಇದು ಕಂಪ್ಲೀಟ್ ಡಿಫ್ರೆಂಟ್ ಐಟಮು. ಯೂಶಲಿ ಇಂಡಿಯಾದಂತೂ ನೀವು ತಂದಿರಲ್ಲ. ಇಲ್ಲ ಪಕ್ಕ ಇಲ್ಲ, ಅವ್ರು ಏನಿದ್ರು ಎಲ್ಲ ಇಂಪೋರ್ಟೆಡ್ ಗ್ಯಾರಂಟಿ. ಆಕ್ಚುಲಿ ಏನಕ್ಕೆ ಇಂಡಿಯಾಲಿ ಸಿಗ್ತಾ ಇಲ್ಲ ಅಂದ್ರೆ, ಇವಾಗ ಮೋಸ್ಟ್ಲಿ ಇನ್ನೂ ಒಂದು 2-3 ಇಯರ್ಸ್ ಇಂಡಿಯಾನಲ್ಲಿ ಚಾನ್ಸಸ್ ಇದೆ ಅದನ್ನ ಕಾಪಿ ಮಾಡಿ ಇಲ್ಲ ರೆಪ್ಲಿಕಾ ಮಾಡಿ ಕ್ರಿಯೇಟ್ ಮಾಡಕ್ಕೆ. ಬಟ್ ಯೂಶುವಲ್ ಆಗಿ ಇದೊಂದು ಪರ್ಫ್ಯೂಮ್ ಡಿಫ್ಯೂಸರ್ ಅಂತ ಹೇಳಕ್ಕಾಗುತ್ತೆ ನಾವು. ಪರ್ಫ್ಯೂಮ್ ಡಿಫ್ಯೂಸರ್. ಯೂಶುವಲ್ ಆಗಿ ಕಾರ್ ನಲ್ಲಿ ಎಲ್ಲ ನಾವು ಈ ಗೋದ್ರೇಜ್ ವೀಕ್ ಇಲ್ಲ ಏನೋ ಒಂದು ಏರ್ ವೀಕ್ ಹಾಕ್ತಿವಿ ಅಲ್ಲ. ಇವನ್ ಅದನ್ನ ಬಾತ್ರೂಮ್ ಅಲ್ಲಿ ಹಾಕ್ತಾರೆ. ಇನ್ನೊಂದು ಏನಂದ್ರೆ, ಅದು ಕಾಮನ್ ಫ್ಲೇವರ್ ಆಗ್ಬಿಟ್ಟಿದೆ ಎಲ್ಲರಿಗೆ. ಇನ್ನೊಂದು ಅದು ಹಾಕಿದ್ಮೇಲೆ, ಕಾರ್ ಪಾರ್ಕ್ ಮಾಡಿದ್ಮೇಲೆ ಆ ಫ್ರೇಗ್ರೆನ್ಸ್ ಹೊರಗಡೆ ಹೋಗಕ್ಕೆ ಚಾನ್ಸ್ ಇಲ್ಲ. ಏನೋ ಗ್ಲಾಸ್ ಎಲ್ಲ ಆಲ್ವೇಸ್ ಅಪ್ ಇರುತ್ತೆ. ಸೊ ನಮ್ಗೆ ಏನಾಗುತ್ತೆ, ಸಡನ್ ಆಗಿ ಕಾರ್ ಓಪನ್ ಮಾಡುವಾಗ ಸ್ಮೆಲ್ ಒಂಥರ ವಾಮಿಟಿಂಗ್ ಆಗುತ್ತೆ, ಸೆನ್ಸೇಷನ್, ನಾಸಿಯಾ ಸೆನ್ಸೇಷನ್ ಒಬ್ಬೊಬ್ರಿಗೆ ಸೆಟ್ ಆಗಲ್ಲ. ಹೌದು, ಕೆಲವು ಜನಕ್ಕೆ ಆಕ್ಚುಲಿ ಈ ಒಂದು ಸ್ಯಾಶೆ ಟೈಪ್ ಏನ್ ಬರುತ್ತಲ್ಲ ಸೆಟ್ ಆಗಲ್ಲ. ನಾನು ಕೇಳಿದೀನಿ, ಒಂಥರ ತೀರೋ ಒಂಥರ ಹೈ ಫ್ರೇಗ್ರೆನ್ಸ್ ತರ. ಯಾಕಂದ್ರೆ ಒಂದೊಂದು ಟೈಮ್ ನಾವು ಕಾರ್ನ ಔಟ್ ಸೈಡ್ ಪಾರ್ಕ್ ಮಾಡಿರ್ತೀವಿ, ಡ್ಯೂ ಟು ಸನ್ ಹೀಟ್ ಅಲ್ಲ. ಹೌದು, ಹೀಟ್ ವೇವ್ಸ್ ಇಂದ ಒಳಗಡೆ ಕ್ರಿಯೇಟ್ ಆಗುತ್ತೆ ನಮ್ಮ ಗಾಡಿಗೆ. ಸೊ ಆ ಸ್ಮೆಲ್ ಫ್ರೇಗ್ರೆನ್ಸ್ ಇನ್ಫ್ಯೂಸ್ ಆಗ್ಬಿಟ್ಟು ನಮ್ಗೆ ಬ್ರೀದಿಂಗ್ ಕಷ್ಟ ಆಗುತ್ತೆ, ಇನ್ಹೇಲ್ ಮಾಡೋಕ್ಕಿಂತ ಕಷ್ಟ ಆಗುತ್ತೆ. ಹೌದು. ಸೊ ನಾವು ಏನ್ ಈ ಪ್ರಾಡಕ್ಟ್ ತಗೊಂಡ್ ಬಂದಿದ್ವಿ ಅಂದ್ರೆ, ಇದು ಒಂದು ಕಾರ್ ಡಿಫ್ಯೂಸರ್ ಮಿಷಿನ್. ಓಕೆ, ಇದು ಕಾರ್ ಡಿಫ್ಯೂಸರ್. ನಾನು ಹೇಳ್ತೀನಿ ನೋಡಿ, ಈ ಮಿಷಿನು ಆಯಿಲ್ ಬೇಸ್ಡ್ ಮಿಷಿನ್. ನೋಡಿ, ಸ್ಮೋಕ್ ಬರ್ತಾ ಇರುತ್ತೆ. ಓಕೆ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಸ್ಮೋಕ್ ಲೈಟ್ ಆಗಿ ಬರ್ತಾ ಇದೆ. ಆಮೇಲೆ ಬೇಕಂದ್ರೆ ಅದನ್ನ ನಾನು ಝೂಮ್ ಹಾಕಿ ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆ, ಇದು ಸ್ಮೆಲ್ ಸೂಪರ್ ಆಗಿದೆ. ಇದು ಏನಂದ್ರೆ ಟೋಟಲಿ ಆಯಿಲ್ ಬೇಸ್ಡ್, ನಾಟ್ ಆಲ್ಕೋಹಾಲ್ ಬೇಸ್ಡ್. ಆಯಿಲ್ ಬೇಸ್ಡ್. ಆಯಿಲ್ ಬೇಸ್ಡ್ ತಪ್ಪು ತಿಳ್ಕೊಂಡ್ಬೇಡ್ರಪ್ಪ, ಆಲ್ಕೋಹಾಲ್ ಅಲ್ಲ, ಆಯಿಲ್ ಬೇಸ್ಡ್. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಆಲ್ಕೋಹಾಲ್ ಅಂಡ್ ಆಯಿಲ್ ಅಂತ ಹೇಳ್ತೀನಿ. ಆಲ್ಕೋಹಾಲ್ ಬ್ರೀತ್ ಮಾಡಕ್ ಆಗಲ್ಲ, ಇನ್ಹೇಲ್ ಮಾಡಕ್ ಆಗಲ್ಲ, ಸಫಕೇಟ್ ಆಗುತ್ತೆ. ಲಂಗ್ಸ್ಗೆ ಒಂದೊಂದು ಟೈಮ್ ಆಫ್ಟರ್ ಲಾಂಗ್ ರನ್, ಯಾಕಂದ್ರೆ ಕಾರ್ ನಲ್ಲಿ ಕೂತ್ಕೊಂಡು ಮಿನಿಮಮ್ 3 to 4 hours ಟ್ರಾವೆಲ್ ಮಾಡ್ತೀರಾ. ಆಲ್ಕೋಹಾಲ್ ಹೋಗ್ತಾ ಇದ್ರೆ ಏನಾಗುತ್ತೆ ಇಲ್ಲಿ, ಆಬ್ವಿಯಸ್ ಲಂಗ್ಸ್ ಗೆಲ್ಲ ಎಫೆಕ್ಟ್ ಆಗುತ್ತೆ. ಇನ್ನೊಂದೇನ, ಆಲ್ಕೋಹಾಲ್ ಡಿಫ್ಯೂಸ್ ಆಗುವಾಗ ಏನೋ ಬಟ್ಟೆ ಮೇಲೆ ಇಲ್ಲ ಏನೋ ನಿಮ್ಮ ಮೇಲೆ ಬೀಳ್ತ್ರೇನೋ, ಆಫ್ಟರ್ ಸರ್ಟನ್ ರನ್ ಇಲ್ಲ ಫೇಡ್ ಆಗುತ್ತೆ. ಹೌದು. ಸೊ ದಿಸ್ ಒನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಸಿಸ್ಟಮ್. ಇವಾಗ ಬೇಬಿಗೆಲ್ಲ ಬ್ರೀತ್ ಮಾಡಕ್ ಕಷ್ಟ ಇರುವಾಗ ದೇ ಕೀಪ್ ಒನ್ ಮಿಷಿನ್ ಇಲ್ಲ, ನೆಬ್ಯುಲೈಸರ್. ಆ ತರ ಮಿಷಿನ್ ಅಲ್ಲಿ ಸಿಮಿಲರ್ ಟು ದಟ್ ದೇ ಬಿಲ್ಟ್ ದಿಸ್ ಒನ್. ಓಕೆ, ನಾನು ಇವಾಗ ತೋರಿಸಿ ನೋಡಿ. ಇದು ಇಂಜೆಕ್ಷನ್ ನಲ್ಲಿ ರೀಫಿಲ್ ಮಾಡ್ಬೇಕು ಆಯಿಲ್. ಓಕೆ, ಸೊ ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಆಯಿಲ್ ಬೇಸ್ಡ್. ಓಕೆ, ನಾನು ಇದನ್ನ ಜೂಮ್ ಆಗಿ ತೋರಿಸ್ತೀನಿ ಫ್ರೆಂಡ್ಸ್. ಆಕ್ಚುಲಿ ಇಲ್ಲಿ ಆಯಿಲ್ ಇದೆ ಒಳಗಡೆ. ಆಕ್ಚುಲಿ ಇದೇ ಕಾಟ್ರೇಜ್ ಅಂತ ನಾವೇನಂತೀವಿ, ಲೈಕ್ ಆ ಥರ, ಬಟ್ ಇದು ಆಯಿಲ್ ಇರೋದು. ಸೊ ಇದನ್ನ ಇದ್ರೊಳಗೆ ಹಾಕಬೇಕು. ಸೊ ಈ ಒಂದು ಆಯಿಲ್ ಏನಿದೆ
ನಾಟ್ ಲೈಕ್ ಆಲ್ಕೋಹಾಲ್ ಮಿಕ್ಕಿ ಅವರು No, ಹೇಳ್ದಂಗೆ completely ಸಫೋಕೇಟ್ zero ಆಗಲ್ಲ alcohol. ಮತ್ತೆ ಫೇಡ್ ಆಗಲ್ಲ. ಫ್ರೇಗ್ರೆನ್ಸ್ ಆಲ್ರೆಡಿ ನನಗೆ ಬರ್ತಾ ಇದೆ, ತುಂಬಾನೇ ಸಖತ್ತಾಗಿದೆ. ಓಕೆ, ನೆಕ್ಸ್ಟ್ ಸೊ ಇದನ್ನ ಜಸ್ಟ್ ಒಂದು ಕಾಟ್ರೇಜ್ ಒಳಗಾಗಿ ಫಿಕ್ಸ್ ಮಾಡಿ ಓಕೆ ನಿಮ್ಗೆ ಇಲ್ಲಿ USB, ಟೈಪ್ ಸಿ Type C. ನಿಮ್ಗೆ ಕಾರ್ ಯೂಸ್ ಮಾಡ್ಕೊಳ್ಳಿ. ನಾವ್ ಏನ್ ಮಾಡಿದೀವಿ ಇವಾಗ ಜಸ್ಟ್ ಡೆಮೋ ತೋರ್ಸಕ್ಕೆ ಪವರ್ ಬ್ಯಾಂಕ್ ನಲ್ಲಿ ಕಡೆ ಓಕೆ, ಇವನ್ ಪವರ್ ಬ್ಯಾಂಕ್ ಅಲ್ಲಿ ಯೂಸ್ ಮಾಡಬಹುದು, ನಾವು ಜುಗಾಡ್ ಮಾಡಿದೀವಿ ಈಗ ಜಸ್ಟ್ ಟು ಶೋ ಯು ಆಲ್. ಓಕೆ. ಸೊ ಪವರ್ ಇಟ್ಕೊಂಡು ನೀವು ಇಟ್ಕೊಂಡು ಕನೆಕ್ಟ್ ಮಾಡ್ಕೊಳ್ಳಿ, ಲೈಟ್ ಗ್ಲೋ ಆಗುತ್ತೆ. Okay. ನೋಡಿದೆ ಈ ಲೈಟ್ ಬಂದು ಇಂಟೆನ್ಸ್, ಓಕೆ, ಎಷ್ಟು ಇಂಟೆನ್ಸ್ ಅಲ್ಲಿ ನಿಮ್ಗೆ ಬರ್ತಾ ಇರ್ಬೇಕಾ ನೋಡಿ. 1 level 2 3 4 ಲೆವೆಲ್ಸ್ ಇದೆ. ಇನ್ಕ್ರೀಸ್ ಮಾಡಿ ಇನ್ಕ್ರೀಸ್ ನಿಮ್ಗೆ ನಿಮ್ಗೆ ಯಾವ ತರ Intense, ಬೇಕಂಗೆ yeah. ಯಾವುದು. ಓಕೆ, and aroma flavors are more than 100 varieties ಇದೆ. ಓ 100ಕ್ಕಿಂತ ಜಾಸ್ತಿ ಒಂದು ಫ್ಲೇವರ್ಸ್ ಇದೆ ಇದರಲ್ಲಿ. ಸೊ Oil ನೀವು ಯಾವ್ದು ಆಯಿಲ್ ಬೇಸ್ಡ್ ಯಾವ್ದು ಬೇಕಾದ್ರೂ ಹಾಕೊಬಹುದು. ದಟ್ಸ್ ನೈಸ್. ಆಕ್ಚುಲಿ ಈಗ ಬರೋದಂತಂದ್ರೆ ಈಗ ಡಿಫ್ಯೂಸರ್ ಅಲ್ಲಿ ಫ್ರೆಂಡ್ಸ್ ಹೆಂಗಿದೆ ಅಂತಂದ್ರೆ ಯಾವುದೋ ಒಂದು ಇಲ್ಲ 2 ಫ್ಲೇವರ್ ಇರುತ್ತೆ. ಫ್ರಾಗ್ರೆನ್ಸ್ ಇರುತ್ತೆ. ಸೊ ಅದು ಮಾತ್ರ ಅಷ್ಟೇ. ಬಟ್ ಆಪ್ಷನ್ ಇದರಲ್ಲಿ ಎಷ್ಟಿದೆ ಅಂತಂದ್ರೆ ಮೋರ್ ದೆನ್ 100 ಫ್ರಾಗ್ರೆನ್ಸ್ ಇದೆ. ಸೊ ನಿಮ್ಗೆ ಲೈಕ್ ನೀವು ಫಾರ್ ಎಕ್ಸಾಂಪಲ್ ಈಗ ಎಲ್ಲೋ ಏನಂತಾರೆ ಹೈವೇಲ್ ಹೋಗ್ತಾ ಇದ್ದೀರಾ, ನೈಟ್ ಹೋಗ್ತಾ ಇದ್ದೀರಾ, ಇಲ್ಲ ಸಮ್ ಹಿಲ್ ಸ್ಟೇಷನ್ಸ್ ಏನು ನಿಮ್ಗೆ ಸ್ಮೆಲ್ ಬರ್ತಾ ಇರ್ತದೆ, ಅವು ಇವು ಮೈಂಡೇ ಚೇಂಜ್ ಆಗುತ್ತೆ, ಸೀರಿಯಸ್ ಅಡಿಕ್ಟ್ ಆಗ್ಬಿಡ್ತೀರಾ, ಒಂದು ಮೂಡ್ ಕ್ರಿಯೇಟ್ ಆಗುತ್ತೆ. ಹೌದು, you get addicted. ಎಸ್ ಟ್ರಾವೆಲಿಂಗ್ ಮಾಡ್ತಾ ಇರೋದ್ಮೇಲೆ ಟ್ರಾವೆಲ್ ಒಂಥರ ಒಂದು ಎಕ್ಸ್ಟ್ರಾ ಮೂಡ್ ಕೊಡುತ್ತೆ, ಅದು ಬೊಂಬಟ್ ಆಗಿರುತ್ತೆ. ಅಂಡ್ ಅದರ್ ಥಿಂಗ್, ಈ ಬ್ರ್ಯಾಂಡ್ ಡಿಸ್ಟ್ರಿಬ್ಯೂಟರ್ ಫಾರ್ ಬ್ಯಾಂಗ್ಳೂರ್ ಇಸ್ ಆರ್ ಕ್ಲೋಸ್ ಫ್ರೆಂಡ್. ಸೊ ಇದನ್ನ ಆರ್ಡರ್ ಪ್ಲೇಸ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಸಿಗಲ್ಲ, ನಾವು ತರ್ಸ್ಕೊಡ್ತೀವಿ, ನಮ್ಮ ಕಡೆಯಿಂದ ಬೇಕಂದ್ರೆ ತರ್ಸ್ಕೊಡ್ತೀವಿ. ಇಲ್ಲೇ ಇರೋದು. ನಾನು ಅವಾಗ್ಲೇ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ, ಇವ್ರು ಯಾವ್ದು ಅಂದ್ರೆ ಲೋಕಲ್ ತರ್ಸಲ್ಲವರು ಎಲ್ಲಿಂದ ತರ್ಸಿದೀರಾ ಅಂತ ಕೇಳ್ಬೋದಾ? ಇಂಪೋರ್ಟ್ ಮಾಡಿ ದುಬೈನ ತರ್ಸಿರು. ಓ, ಚೆಕ್ ಮಾಡ್ಕೊಳ್ಳಿ, ಬಾಕ್ಸ್ ಇರುತ್ತೆ ನೋಡಿ, ಬಾಕ್ಸ್ ಇದೆ ಇಲ್ಲಿ, ನೀವು ಕ್ಯಾನ್ ಶೋ. ಸ್ನೇಹಿತರೆ ಇದೇನೆ ಅದು. ಎಸ್, ಅರೋಮಾ ಡಿಫ್ಯೂಸರ್ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ ದುಬೈ ಅಂತ. ನೈಸ್. ನಿಮ್ಗೆ ಬೇಕಂದ್ರೂ ಈ ಇನ್ನ ಕ್ಲಾರಿಟಿ ಬೇಕು ನಿಮ್ಗೆ, ಇಲ್ಲ ಎನ್ಕ್ವೈರಿ ಬೇಕಂದ್ರೆ ವಿ ವಿಲ್ ಬ್ರಿಂಗ್ ದ ಮೇನ್ ಪರ್ಸನ್ ಇನ್ ಟು ದಿಸ್ ರೂಮ್. ನಿಮ್ಗೆ ಇನ್ನ ಬೆಟರ್ ಕ್ಲಾರಿಟಿ ಕೊಡ್ತಾರೆ. ಓಕೆ, ಒಂದಿನ ಅದನ್ನು ಮಾಡೋಣ. ಬೆಟರ್ ಕ್ಲಾರಿಟಿ. ನಿಮ್ಗೆ ಎಷ್ಟು ಫ್ಲೇವರ್ಸ್, ಐ ಫಿಲ್ ದಿಸ್ ಟೇಬಲ್ ವಿತ್ ಪರ್ಫ್ಯೂಮ್ ಫ್ಲೇವರ್ಸ್. ಓ ಗ್ರೇಟ್. ಸೊ ಇಲ್ಲೆಲ್ಲ ಫಿಲ್ ಮಾಡೋಣ, ಫಿಲ್ ಮಾಡಿ ಅವರೇ ಹೌದು ಅಲ್ವಾ? ಸೊ 360 ಡಿಗ್ರಿ ಕವರೇಜ್ ಇದೆ ಇದು. ನಾರ್ಮಲ್ ಆಗಿ ಗೊತ್ತಾ ಇದು ಏನಕ್ಕೆ ಇದು ಕಾರ್ ನಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ, ಇವಾಗ ಕಾರ್ ನಲ್ಲಿ ಇಕ್ಕಿ ನೀವು ಯು ಜಸ್ಟ್ ಆನ್ ದ AC. ಹೌದು. ಸೊ AC ಏರ್ ಫ್ಲೋ ಆಗುತ್ತಲ್ಲ, ಹೌದು. ಸೊ ದಿಸ್ ಗೆಟ್ಸ್ ಡಿಫ್ಯೂಸ್ಡ್ ಅಂಡ್ ಇನ್ಫ್ಯೂಸ್ಡ್ ವಿತ್ ದ AC. ಸೊ AC ಎಲ್ಲಿ ಸರ್ಕ್ಯುಲೇಟ್ ಆಗುತ್ತೆ ಅಷ್ಟಂತ ಕಂಪ್ಲೀಟ್ ಅಲ್ಲಿ ಸ್ಪ್ರೆಡ್ ಆಗುತ್ತೆ. ಪ್ಲಸ್ ದಿಸ್ ಗೆಟ್ಸ್ ಸ್ಟಕ್ ಇನ್ ಯುವರ್ ಸೀಟ್ಸ್. ನೀವು ಕುತ್ಕೊಂಡ್ರಲ್ಲ ಸ್ಮೆಲ್ ಚೆನ್ನಾಗಿ ಬರುತ್ತೆ, ಫೇಡ್ ಆಗಲ್ಲ. ಸೂಪರ್. ವಾಮಿಟಿಂಗ್ ಸೆನ್ಸೇಷನ್ ಇರಲ್ಲ ನಿಮ್ಗೆ. ಇಲ್ಲ, ಈಗಲೇ ನಾನು ಫೀಲ್ ಮಾಡ್ತಾ ಇದ್ದೀನಿ. ಲೈಕ್ ನಾವು ಈ ರೂಮಲ್ಲಿ ಕೂತಿದ್ದೀವಿ, ಜಸ್ಟ್ ಒಂದು 3-4 ಸೆಕೆಂಡ್ಸ್ ಅದು ಆನ್ ಮಾಡಿದ್ದು, ಈಗಲೂ ನಾವು ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ಈ ರೂಮ್ನೇ ಫೀಲ್ ಮಾಡಿದೆ. ಸೊ ಇಮ್ಯಾಜಿನ್ ನೀವು ನಿಮ್ಮ ಕಾರ್ ಒಳಗಡೆ ಇದನ್ನು ಆನ್ ಮಾಡಿದ್ರೆ ಹೌ ಇಟ್ ವಿಲ್ ಬಿ. ತುಂಬಾನೇ ಒಂದು ಅದ್ಭುತವಾಗಿರುತ್ತೆ ಸ್ಮೆಲ್. ಮತ್ತೆ ಆಕ್ಚುಲಿ ಈಗ ದುಬೈಯಿಂದ ತರಿಸಿರೋದು, ಮತ್ತೆ ಆಯಿಲ್ ದುಬೈಯಿಂದಾನೆ. ಆಯಿಲ್ ದುಬೈ. ಸೊ ಅದಿಲ್ಲಿ ಸಿಗಲ್ಲ. ಓಕೆ, ಅಂದ್ರೆ ಡೌಟ್ ಕೊಡಬೇಡಿ. ಈಗ ನಾನು ಮಷೀನ್ ತಗೊಂಡ್ಬಿಟ್ಟು ಆಯಿಲ್ ಏನ್ ಮಾಡ್ಲಿ ಅಂತ, ಎರಡೂ ಸಿಗುತ್ತೆ, ಇಲ್ಲಿ ಸಿಗುತ್ತೆ. ಪ್ಲಸ್ ಅದರ್ ಥಿಂಗ್ ವಿ ಹ್ಯಾವ್ ಇನ್ ದಿಸ್ ಬ್ರ್ಯಾಂಡ್, ಈ 5 ಸ್ಟಾರ್ ಹೋಟೆಲ್ಸ್ ಗೆಲ್ಲ ಹೋಗ್ತಿರಲ್ಲ, ಒಳ್ಳೆ ಸ್ಮೆಲ್ ಬರ್ತದೆ ಎಲ್ಲ ಇವರೇ ಮ್ಯಾಕ್ಸಿಮಮ್. ಲಾಸ್ಟ್ ಟೈಮ್ ನಾವು ವಿಸಿಟ್ ಮಾಡಿದ್ವಿ, ಯೂನಿಟ್ ಇದೆ ಅದು. ಆಕ್ಚುಲಿ ವಿಲ್ ಡೂ ಇಟ್ ನೆಕ್ಸ್ಟ್ ಟೈಮ್. ಅದನ್ನೊಂದು ಮಾಡ್ತೀವಿ. ಬ್ಯೂಟಿಫುಲ್ ಯೂನಿಟ್. ನಾನಂತೂ ತುಂಬಾನೇ ಇಷ್ಟಪಟ್ಟೆ ಅದನ್ನ. ಜಸ್ಟ್ ಒಂದು ಹಾಲ್ಗೆ ಹಾಕಿದ್ರೆ ನೀವು 20x30 ಮೋರ್ ದೆನ್ 30-40 ಫೀಟ್ ಕವರ್ ಆಗುತ್ತೆ. 600 ಸ್ಕ್ವೇರ್ ಫೀಟ್ ಆಸಮ್ ಸ್ಮೆಲ್ ಬರುತ್ತೆ. ಅದನ್ನ ಆಲ್ರೆಡಿ ಜ್ಯುವೆಲರಿ ಶಾಪ್ ಆಗಿರ್ಬೋದು, ಮಾಲ್ಸ್ ಆಗಿರ್ಬೋದು, ಮಿಕ್ಕಿ ಅವ್ರ ಕಡೆಯಿಂದ ಅದನ್ನ ಏನೋ ಡೆಲಿವರಿ ಮಾಡಿಸಿದೀವಿ. ಆಕ್ಚುಲಿ ಅವ್ರು ಆಲ್ರೆಡಿ ಮಾಡಿದ್ದಾರೆ, ಅದನ್ನು ಒಂದು ವಿಡಿಯೋ ಖಂಡಿತ ಮಾಡ್ತೀವಿ. ಸೊ ಇದ್ರ ಬಗ್ಗೆ ಮತ್ತೆ ಬಂದ್ರೆ ಮಿಕ್ಕಿ ಅವರೇ, ಇದು ಮಕ್ಕಳು ಇದ್ರೆ ಸೊ ಅವ್ರಿಗೇನು ಸೂಪರ್, ಯಾರಿಗೇನು ಎಫೆಕ್ಟ್ ಆಗಲ್ಲ. ಸೊ ಯಾರಿಗೇನು ಎಫೆಕ್ಟ್ ಆಗಲ್ಲ. ವಯಸ್ಸಾಗಿರುತ್ತೆ ಅವ್ರಿಗೆ, ಕಂಜೆಷನ್ ಏನು ಎಫೆಕ್ಟ್ ಆಗಲ್ಲ ಹೇಳ್ತೀನಿ. ಇಫ್ ಯು ಯೂಸಿಂಗ್ ಡಿಯೋಡ್ರೆಂಟ್, ಪರ್ಫ್ಯೂಮ್, ಹೌದು, ಆಲ್ಕೋಹಾಲ್ ಬೇಸ್ ಎಥೆಲಾನ್ ಇರುತ್ತೆ ಅದ್ರಲ್ಲಿ, ಅದು ನಿಮ್ಗೆ ಎಫೆಕ್ಟ್ ಆಗುತ್ತೆ. 100% ಎಫೆಕ್ಟ್ ಆಗೇ ಆಗುತ್ತೆ. ಬಟ್ ಇದು ನೀವು ನೋಡಿ, ಇವಾಗ ಯು ಆರ್ ಜಸ್ಟ್ ಸಿಟ್ಟಿಂಗ್, ನಿಮ್ಗೆ ಏನು ಫೀಲ್ ಆಗ್ತಾ ಇಲ್ಲ, ಯು ಆರ್ ಗೆಟಿಂಗ್ ಅಡಿಕ್ಟೆಡ್ ಟು ಇಟ್. ಎಸ್, ಆಕ್ಚುಲಿ ಅದೊಂದು ಫ್ರಾಗ್ರೆನ್ಸ್ ನೀವು ಹೇಳಿದ್ರಲ್ಲ, ಅದು ತುಂಬಾ ಚೆನ್ನಾಗಿದೆ. ಅಂಡ್ ಸ್ನೇಹಿತರೆ ಅವ್ರು ಹೇಳ್ದಂಗೆ ಮೋರ್ ದೆನ್ 100 ಫ್ಲೇವರ್ಸ್ ಅಂದ್ರೆ ಜಸ್ಟ್ ಇಮ್ಯಾಜಿನ್. ನಾನು ಇದನ್ನ ನೋಡಿದ್ದೀನಿ. ಅಂಡ್ ಆಯಿಲ್ ಏನು ಬಾಟಲ್ಸ್ ಇದೆಯಲ್ಲ, ನೈಸ್ಲಿ ಪ್ಯಾಕ್ಡ್ ಅಂಡ್ ಇಂಪೋರ್ಟೆಡ್ ಫ್ರಮ್ ದುಬೈ.
ಫ್ಲೇವರ್ಸ್ ಒಂದೊಂದಕ್ಕೆ ಬೀಟ್ ಮಾಡುತ್ತೆ, ಲೈಕ್ ನೆಕ್ಸ್ಟ್ ಲೆವೆಲ್ ಅಲ್ಲಿ. ಸೊ ಸೇಮ್ ನೀವು ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಲ್ಲ, ಒಂದೊಂದು ಡಿಫ್ರೆಂಟ್ ಇದೆ. ಸೇಮ್ ಸ್ಮೆಲ್ ಈಗ ಬೇರೆ ಇವರೆಲ್ಲ ಮಾಡ್ತಾರೆ, ಮೋರ್ ದೆನ್ ಇದು ಯಾರು ಯೂಸ್ ಮಾಡ್ತಾರೆ ನೋಡಿ, ಒನ್ಸ್ ಅವರು ಇಟ್ಕೊಂಡ್ಬಿಟ್ರೆ ಕಾರ್ನಲ್ಲಿ ದೇ ವಿಲ್ ನೆವರ್ ಯೂಸ್ ಎನಿ ಅದರ್ ಫ್ರೇಗ್ರೆನ್ಸ್. ಯಾವ್ದು ಯೂಸ್ ಮಾಡಲ್ಲ, 100% ಯೂಸ್ ಮಾಡಲ್ಲ. ನೇಚರ್ ಫ್ಲೇವರ್ಸ್ ಇದೆ ಫ್ರೇಗ್ರೆನ್ಸ್. ಸೊ ಇಟ್ ಡಿಪೆಂಡ್ಸ್ ಆನ್ ದೇರ್ ಇಂಡಿವಿಜುವಲ್ ವ್ಯೂ. ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ದಟ್ ದೇ ಕ್ಯಾನ್ ಚೂಸ್ ಆರ್ ದೇ ಕ್ಯಾನ್ ಯೂಸ್ ಇಟ್. ಸೊ ಒನ್ ಮೋರ್ ಥಿಂಗ್, ಲೈಕ್ ಒಂದು ಸರಿ ಚಾರ್ಜ್ ಮಾಡಿದ್ರೆ ಹೌ ಮೆನಿ ಅವರ್ಸ್ ಅಂದ್ರೆ ಎಷ್ಟು ಅವರ್ ಅಂತ ಏನಿಲ್ಲ, ಅದು ನೀವು ನೋಡಿ, ನೀವು ಕಾರ್ನಲ್ಲಿ USB ಪೋರ್ಟ್ ಇರುತ್ತೆ, ಜಸ್ಟ್ ಫಿಕ್ಸ್ಡ್ ಆಗಿ ಲಿಮಿಟ್. ನಿಮ್ಗೆ ಇಂಟೆನ್ಸ್ ನೀವು ಅಡ್ಜಸ್ಟ್ ಮಾಡ್ಕೊಬೇಕು. ಇಲ್ಲಿ ಎನಿ ಲೈಫ್ ಸ್ಪ್ಯಾನ್ ಫಾರ್ ದಿಸ್? ಲೈಫ್ ಸ್ಪ್ಯಾನ್ ಎಲ್ಲ ಏನಿಲ್ಲ, ಅಂದ್ರೆ ಎಷ್ಟು ಒಂದು ವರ್ಷ ವ್ಯಾರಂಟಿ ನಿಮ್ಗೆ 6 ಮಂತ್ಸ್ ಇದೆ. ಬಟ್ ನಾನು ಹೇಳ್ತಾ ಇದ್ದೀನಿ, ಆಲ್ಮೋಸ್ಟ್ ವಿ ಹ್ಯಾವಿಂಗ್ ಇಟ್ ಫಾರ್ ಮೋರ್ ದೆನ್ ಅ ಇಯರ್. ಬೈ ಗಾಡ್ಸ್ ಗ್ರೇಸ್ ಏನಾಗಿಲ್ಲ. ಓಕೆ, ಗ್ರೇಟ್. ಈಸಿ ಆಗಿಲ್ಲ. ಇಟ್ಸ್ ಹೈಲಿ ಬಿಲ್ಟ್ ಕ್ವಾಲಿಟಿ. ಓಕೆ, ಹೈಲಿ ಬಿಲ್ಟ್ ಕ್ವಾಲಿಟಿ ಅಲ್ಲ, ಅದೊಂಥರ ಪ್ರೀಮಿಯಂ ಆಗಿದೆ. ಇದನ್ನ ನೋಡ್ಬೋದು ನೀವು, ಅದು ಆಲ್ರೆಡಿ ಒಂದು ಸ್ಪಾರ್ಕಲ್, ಒಂದು ಟೆಕ್ಸ್ಚರ್ ಇರ್ಬೋದು, ತುಂಬಾ ಚೆನ್ನಾಗಿದೆ. ಮತ್ತೆ ಅವರು ಬ್ರಿಂಗ್ ದ ಮೇನ್ ಪರ್ಸನ್ ಅವತ್ತು ವಿ ವಿಲ್ ಯೂಸ್ ದೋಸ್ ಇಂಡೋರ್ ಮಿಷಿನ್ಸ್ ಆಲ್ಸೋ ಅಂಡ್ ಶೋ ದೆಮ್. ಅದನ್ನು ಸರಿ ಸೊ ಸೈಮಲ್ಟೇನಿಯಸ್ ಆಗಲಿ ಅಟ್ಲೀಸ್ಟ್ ಒಂದು 3 to 4 ಮಿಷಿನ್ಸ್ ಕವರ್ ಆಗುತ್ತೆ. ಓಕೆ, ಸೊ ಇದು ಕಂಟಿನ್ಯೂಸ್ ಆಗಿ ಸ್ಪ್ರೇ ಆಗಲ್ಲ, ಲೈಕ್ ಬಿಟ್ಟು ಲೈಕ್ ಗ್ಯಾಪ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಒಂದ್ ಮಾಡಿದೆ, ಸೊ ಈಗ 4 ಅಲ್ಲಿ ಇದೆ. ನಾನು ಆಮೇಲೆ ಜೂಮ್ ಮಾಡಿ ನಿಮ್ಗೆ ಇದನ್ನ ಕ್ಲಿಯರ್ ಆಗಿ ಈ ಪ್ರಾಡಕ್ಟ್ ನಾನು ತೋರಿಸ್ತೀನಿ. ಈಗ ನಾನು ಒಂದಕ್ಕೆ ಹಾಕಿದೆ ನೋಡಿ, ಸ್ಟಾರ್ಟ್ ಆಯ್ತು. ನಿಮ್ಗೆ ಒಂದ್ಸತಿ ಫಿಲ್ ಮಾಡಿದ್ರೆ ಇದು ಲಾಸ್ಟ್ ಫಾರ್ 3 months. 3 months ಸೀರಿಯಸ್ಲಿ ಅದೊಂದು ಕಾಟ್ರೇಜ್ ತೋರಿಸೋದಲ್ಲ, ಇದು ಕಾಟ್ರೇಜ್ 3 months ಬರುತ್ತೆ. ಸೊ ಆಬ್ವಿಯಸ್ಲಿ ನೋಡಿ, ಒಂದು ಕಾಟ್ರೇಜ್ ಅಲ್ಲಿ ನಿಮ್ಗೆ 3 months ಬರುತ್ತೆ ಅಂದ್ರೆ ಇಟ್ಸ್ ಮೋರ್ ದನ್ ಇನಫ್. ಕಾರ್ಟ್ರೇಜ್ ರೀಫಿಲ್, ಕಾರ್ಟ್ರೇಜ್ ಒಳಗಡೆ ಆಯಿಲ್ ವಿ ಹ್ಯಾವ್ ಟು ಜಸ್ಟ್ ರೀಫಿಲ್ ಅಷ್ಟೇನೆ. ಸೊ ಆಯಿಲ್ ಮಾತ್ರ ಹಾಕ್ಬೇಕು ಕಾರ್ಟ್ರೇಜ್ ಅಲ್ಲಿ, ಏನಿಲ್ಲ. 3 ತಿಂಗಳು ಬರುತ್ತಂತೆ. ಸ್ಮೆಲ್ ಮಾತ್ರ ಆಸಮ್ ಆಗಿದೆ ನೋಡಿ, ಈ ತರ 1 2 ಲೈಕ್ 3 4 ಸೊ ಬರ್ತಾ ಇರುತ್ತೆ. ಅದು ಸ್ಮೆಲ್ ತುಂಬಾನೇ ಚೆನ್ನಾಗಿದೆ. ಆಲ್ರೆಡಿ ರೂಮ್ ಫುಲ್ಲು ಇದು ಸ್ಪ್ರೆಡ್ ಆಗಿದೆ, ಆಸಮ್ ಆಗಿದೆ. ಸೊ ಜಸ್ಟ್ ಇಮ್ಯಾಜಿನ್ ನಿಮ್ ಕಾರ್ ಒಳಗಿದ್ರೆ. ಈಗ ಇನ್ನೊಂದು ಮಿಕ್ಕಿಯವರೇ, ಸೊ ಈ ಸ್ಮೆಲ್ ಹೇಗಿದೆ ಅಂತಂದ್ರೆ, ಲೈಕ್ ಬೇರೆ ಓಡರ್ ಇದ್ರು ಅದು ವಾಶ್ ಔಟ್ ಮಾಡುತ್ತೆ. ಅದು ಮೇನ್ ಥಿಂಗ್ ಬೇಕಾಗಿರೋದು. ಈಗ ನಿಮ್ಗೆ ಬೇರೆ ಒಂದು ಈ ಸ್ಯಾಶೆಟ್ ಅಲ್ಲೆಲ್ಲ ತೋರಿಸ್ತಾರ, ಪಿಜ್ಜಾ ಇಟ್ಬಿಟ್ಟು ಅದು ಅದು ಟೆಂಪ್ರರಿ. ಓಕೆ, ನಾವು ಯೂಸ್ ಮಾಡಿದ್ವಿ, ಯಾವ ಪ್ರಾಡಕ್ಟ್ ನ ಇದು ಮಾಡಬಾರ್ದು. ಬಟ್ ಅಗೇನ್ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್. ವಾಂಟ್ಸ್ ಪ್ರೀಮಿಯಂ ಸರ್ವಿಸ್, ದೇ ಕ್ಯಾನ್ ಯೂಸ್ ದಿಸ್ ಒನ್. ಬಟ್ ಸ್ಟಿಲ್ ನನ್ಗೆ ಅನ್ಸೋ ಪ್ರಕಾರ ನಾನು ಬೇರೆ ಸ್ಯಾಶೆಟ್ ಅದೇನ್ ಬರುತ್ತಲ್ಲ, ಏರ್ ಪ್ಯೂರಿಫೈರ್ ಆರ್ ಸಮಥಿಂಗ್, ಅದು ನಿಮ್ಗೆ 20 days ಮೇಲೆ ನಿಲ್ಲಲ್ಲ. ಅಲ್ಲ, ಇನ್ನೊಂದು ಅವರು ಈಗ ವಿಡಿಯೋಲಿ ಹೆಂಗ್ ತೋರಿಸ್ತಾರೆ, ಒಂದೇನೋ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಒಂದ್ ಕಡೆ ಪಿಜ್ಜಾ ಇಟ್ಬಿಟ್ಟು ಸಾಕ್ಸ್ ಇಟ್ಬಿಟ್ಟು, ಸೊ ಈ ಸ್ಮೆಲ್ ಎಲ್ಲ ಹೋಗುತ್ತೆ ಅಂತ ಐ ಡೋಂಟ್ ಥಿಂಕ್. ಟ್ರೈ ಮಾಡಿದೀರಾ? ಅದು ಯೂಸ್ ಮಾಡಿದೀವಿ ನಾವು. ಇಲ್ಲ, ಆ ತರ ಮಾಡಿದೀರಾ? ಮಾಡಿದೀನಿ ಆಕ್ಚುಲಿ, ನಾನು ನಿಜವಾಗ್ಲೂ ಮಾಡಿದೀನಿ. ಬಟ್ ನಾನು ಅಷ್ಟು ಗಲೀಜಾಗಿ ಕಾರಲ್ಲೆಲ್ಲ ಇಡಲ್ಲ, ರಿಯಲಿ ಸಾರಿ. ಬಟ್ ಟೆಸ್ಟ್ ಮಾಡಕ್ಕೆ ಅಂತ ಸೊ ನಾವು ವಾಶ್ ಮಾಡಿರ್ಲಿಲ್ಲ. ಸೊ ಲಾಂಗ್ ಟ್ರಿಪ್ ಹೋಗಿದ್ವಿ, ಆಬ್ವಿಯಸ್ಲಿ ಒದ್ದೆ ಆಗಿರುತ್ತೆ. ಬೀಚ್ ಎಲ್ಲ ಹೋಗಿದ್ವಿ, ಬಟ್ಟೆ ಎಲ್ಲ ನಿಮಗೆ ಗೊತ್ತು ಡ್ರೈ ಆಗಲ್ಲ. ನಾವು ಹಂಗಂಗೆ ಅದನ್ನ ಏನೋ ವಿಂಡೋಗೆಲ್ಲ ಹಾಕ್ಬಿಟ್ಟು ಗಾಳಿ ನೋಡಲಿ ಏನ್ ಮಾಡ್ತೀವಿ, ಲಿಟ್ರಲಿ ಆ ಸ್ಮೆಲ್ಲು ವೆಟ್ ಸ್ಮೆಲ್ ಹಂಗೆ ಬರ್ತಾ ಇತ್ತು. ಬಟ್ ಇದೇನಿದೆಯಲ್ಲ ಇದು, ಸೊ ಅದನ್ನ ಕ್ಲಿಯರ್ ಆಗಿ ತೆಗೆದು ನಿಮ್ಗೆ ರಿಯಲ್ ಫ್ರಾಗ್ರೆನ್ಸ್ ಏನಿದೆ ಅದು ಮಾತ್ರ ನಿಮ್ಗೆ ನೀವು ಸ್ಮೆಲ್ ಬರುತ್ತೆ ನಿಮ್ಗೆ ಹೊರತು ಆ ಒಂದು ವೆಟ್ ಆಗಿರೋದಿರ್ಬೋದು, ಇನ್ನೊಂದು ಎಕ್ಸೆಟ್ರಾ ಸೊ ಅದು ಬರಲ್ಲ. ಬಟ್ ನಿಮ್ ಕಾರ್ ಮಾತ್ರ ಒಂದು ಬ್ರ್ಯಾಂಡ್ ನ್ಯೂ ಕಾರ್ ಒಳಗೆ ಹೋಗಿ ಕೂತ್ಕೊಂಡ್ರೆ ಏನಿಸುತ್ತೆ, ಎಸ್ ಅದಂತೂ ಆ ಒಂದು ಫೀಲ್ ಕೊಡೋದಂತೂ 100% ನಿಜ. ಮತ್ತೆ ಸ್ಮೆಲ್ ಅಂತೂ ಆಸಮ್ ಆಗಿದೆ. ಈ ಪ್ರಾಡಕ್ಟ್ ಏನಾದರೂ ನಿಮಗೆ ಬೇಕು ಅಂತಂದ್ರೆ ಆಬ್ವಿಯಸ್ಲಿ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ತಿಳಿಸಿದ್ರೆ ಸಾಕು. ಇದ್ರದ್ದು ಲಿಂಕ್ ಆಗಿರ್ಬೋದು, ಇಲ್ಲ ಅವೈಲಬಿಲಿಟಿ ಹೆಂಗಿದೆ, ಏನು ಎಷ್ಟು ದಿನ ಆಗುತ್ತೆ, ಸೊ ವಾಟ್ ಇಸ್ ದ ಪ್ರೈಸ್ ಆಫ್ ದಿಸ್, ಎಲ್ಲವನ್ನೂ ಹೇಳ್ತೀವಿ. ಸೊ ಡೈರೆಕ್ಟ್ ಆಗಿ ಮಿಕ್ಕಿಯವ್ರ ಕಡೆಯಿಂದ ಅದು ನಾವು ಅರೇಂಜ್ ಮಾಡಿಕೊಡಿಸ್ತೀವಿ. ಯಾಕಂದ್ರೆ ಇದನ್ನೆಲ್ಲ ಹ್ಯಾಂಡಲ್ ಮಾಡೋದು ಅವರೇನೆ. ಹಾಗಾಗಿ ನಿಮ್ಗೆ ಈ ಪ್ರಾಡಕ್ಟ್ ಬೇಕು ಅಂದ್ರೆ ಮಿಕ್ಕಿಯವ್ರ ಕಡೆಯಿಂದ ನಾವು ಮಾಡಿ ಡೆಫಿನೆಟ್ಲಿ ಅಲ್ಲ. ಸೊ ಅರೋಮಾ ಇನ್ನೊಂದಿದೆ ಆಕ್ಚುಲಿ, ಅದು ರೂಮ್ ಹೇಳಿದ್ನಲ್ಲ, ಅದನ್ನ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀವಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತೆ ಆಬ್ವಿಯಸ್ಲಿ ಲಾಸ್ಟ್ ವಿಡಿಯೋ ನಾವು ಹೇಳಿದ್ವಿ, ಒಂದು ನಮ್ಮ ವ್ಯೂವರ್ಸ್ ಯಾರಿಗಾದ್ರೂ ಒಬ್ರಿಗೆ ಲಕ್ಕಿ ಇದ್ರೆ ಅದಕ್ಕೆ ನಮ್ಗೆ ಸ್ಟಿಲ್ ವಿ ಆರ್ ಆನ್ ಇಟ್, ಒಂದು ಗಿವ್ ಅವೇ ಇನ್ನು ನಿಮ್ಗೋಸ್ಕರ ಕಾಯ್ತಾ ಇದೆ. ಮಿಸ್ ಮಾಡ್ಕೊಂಬೇಡಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಕನ್ನಡ ಯೂಟ್ಯೂಬರ್ಸ್ಗಳನ್ನ, ಪಾಡ್ಕಾಸ್ಟ್ನ ದಯವಿಟ್ಟು ಸಪೋರ್ಟ್ ಮಾಡಿ ಅಷ್ಟೇ. ಸೊ
ಎನಿಥಿಂಗ್ ಎಲ್ಸ್ ಮಿಕ್ಕಿ ಇದ್ರ ಬಗ್ಗೆ ಹೇಳಬೇಕು ಅಂತಿದ್ರೆ, ಇಲ್ಲ ನಮ್ಮ ವ್ಯೂವರ್ಸ್ಗೆ ಏನಾದ್ರು ಹೇಳಬೇಕು ಅಂತಿದ್ರೆ ನೀವು ಹೇಳ್ಬೋದು. ಹೇಳೋದಕ್ಕಿಂತ ಮೋರ್ ದನ್ ಟೆಲ್ಲಿಂಗ್ ಅಂಡ್ ಎಕ್ಸ್ಪ್ಲೇನಿಂಗ್ ದೆಮ್, ಅವರು ಪರ್ಚೇಸ್ ಮಾಡಿ ಅವ್ರಿಗೆ ಗೊತ್ತಾಗುತ್ತೆ. ಕರೆಕ್ಟ್. ನೀವು ಪರ್ಚೇಸ್ ಸುಮ್ಮನೆ ನಾವು ಅಡ್ವರ್ಟೈಸ್ಮೆಂಟ್ ಮಾಡಕ್ಕಿಲ್ಲ, ಸೇಲ್ ಮಾಡಕ್ ನಾವೇನು ನೆಸೆಸರಿ ಇಲ್ಲ. ಸಿ ಇನ್ನೊಂದು ಹೇಳ್ತೀನಿ, ಇದು ಅಡ್ವರ್ಟೈಸ್ಮೆಂಟ್ ಅಲ್ಲ, Necessary ಇಲ್ಲ, ನಮ್ಗೆ ಮಾಡಕ್ಕೆ ನೆಸೆಸಿಟಿ ಇಲ್ಲ. ನಾವೇನೊಂದು ಪ್ರಾಡಕ್ಟ್ ನ ತರಿಸ್ತಾ ಇದೀವಿ, ಇಂಪೋರ್ಟೆಡ್ ಮಾಡ್ತಾ ಇದೀವಿ, ಅದು ನಿಮ್ಮ ಕೈಗಳು ಶೇರ್ ಮಾಡ್ತಾ ಇದೀವಿ, ಜಸ್ಟ್ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದೀವಿ. ನೀವು ಇದ್ರ ಉಪಯೋಗ ಪಡ್ಕೊಳ್ಳಿ, ಸೊ ದಟ್ ನೀವು ಇದನ್ನ ಯೂಸ್ ಮಾಡಲಿ. ಆ ಒಂದು ಫ್ರಾಗ್ರೆನ್ಸ್ ಆಗಲಿ, ಅದೊಂದು ಒಂದು ಅಟ್ಮಾಸ್ಫಿಯರ್ ಏನ್ ಕ್ರಿಯೇಟ್ ಮಾಡುತ್ತೆ, ಅದ್ ನೀವು ಎಂಜಾಯ್ ಮಾಡ್ಲಿ ಅನ್ನೋ ಕಾರಣಕ್ಕೆ ನಾವು ಮಾಡ್ತಾ ಇದೀವಿ. ಆಬ್ವಿಯಸ್ಲಿ ಅವ್ರು ತರಿಸಿರೋದ್ ಲಿಂಕ್ ನಮ್ಗೆ ಶೇರ್ ಮಾಡ್ತಾರೆ, ಸೊ ನೀವು ತಗೊಬೋದು. ಹಾಗಾಗಿ ಇದನ್ನ ಮಾಡ್ತಾ ಇದೀವಿ. ದಯವಿಟ್ಟು ನಾವ್ ಇದನ್ನೇನೋ ಮಾರ್ಕೆಟಿಂಗ್ ಮಾಡ್ತಾ ಇದೀವಿ, ಇನ್ನೊಂದು ಮಾಡಿದೀವಿ, ನಮ್ಗೆ ನೆಸೆಸಿಟಿ ಇಲ್ಲ. ನಮ್ಗೆ ನಿಜವಾಗ್ಲೂ ನೆಸೆಸಿಟಿ ಇಲ್ಲ. ದಿಸ್ ಇಸ್ ಓನ್ಲಿ ಫಾರ್ ಯು ಗೈಸ್ ಅಷ್ಟೇ. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇನ್ನೊಂದು ಪ್ರಾಡಕ್ಟ್ ಏನಾದ್ರು ಹಿಟ್ ಕೊಡ್ತೀರಾ ಇಂಥ ಪ್ರಾಡಕ್ಟ್ ಅಂತ, ಅಟ್ಲೀಸ್ಟ್ ಅವರು ವೆಯ್ಟ್ ಮಾಡೋದು ಬೇಡ. ಏನಾದ್ರು ನಾವು ಇದೇ ಮಾಡೋಣ. ಐ ಬ್ರಿಂಗ್ ಮೋರ್ ಮಿಷಿನ್ಸ್, ಎಕ್ವಿಪ್ಮೆಂಟ್ಸ್ ಟು ಶೋ ದಮ್. ಇನ್ನ ತೋರ್ಸೋಣ, ಅದನ್ನ ಅವೈಲಬಿಲಿಟಿ ಇರಬೇಕು. 3-4 ಟೈಪ್ಸ್ ಇದೆ. 4 ಟೈಪ್ಸ್ ಇದೆ. ಅದರಲ್ಲಿ ಇಂಡೋರ್ದು ತೋರ್ಸೋಣ. ವಿಲ್ ಶೋ ದಮ್ ದ ಇಂಡೋರ್ ಒನ್. ಇದು ಕಾರ್ದ ಇದೆ, ಅರೌಂಡ್ ಬ್ಲಾಕ್. ಹೌದು, ಬ್ಲಾಕ್ ದು ಅವೈಲಬಿಲಿಟಿ. ಅದನ್ನಲ್ಲೇ 4 ವರ್ಷನ್ಸ್ ಇದೆ. ಸೊ ವಿಲ್ ಬ್ರಿಂಗ್ ದ ಮ್ಯಾನ್ ಹೂಸ್ ಬಿಹೈಂಡ್ ಇಟ್, who's the main key person. Okay, we will bring him and we will do the video. See, ಅದನ್ನು ಅಷ್ಟೇನೆ, ಅದರಿಂದ ಏನು ನಮ್ಗೇನು ಮಾರ್ಕೆಟಿಂಗ್ ಆಗಬೇಕಾಗಿಲ್ಲ. ಸೊ ನಿಮಗೆ ಗೊತ್ತಾಗ್ಲಿ. ಸಿ ಎಂಟೈರ್ ಇದು ಆಕ್ಚುಲಿ ಇದು ಬಂದು ದುಬೈಯಿಂದ ಬರೋದು, ಬಟ್ ಓನ್ಲಿ ಡೀಲರ್ ಫಾರ್ ಕರ್ನಾಟಕ, ದಟ್ ಇಸ್ ಮಿಕ್ಕಿ. ಮೋರ್ ದೆನ್ ದ ಡೀಲರ್, ಡೀಲರ್ ಇಂದ ನಾವು ಇಸ್ಕೊಂತ ಇದ್ದೀವಿ. ಡೀಲರ್ ಇಂದ, ದಟ್ ಇಸ್ ವಾಟ್, ಡೀಲರ್ ಇಂದ ಮಿಕ್ಕಿ ಅವ್ರು ಇಸ್ಕೊತಾರೆ. ಇವ್ರೊಬ್ರಿಗೇನೆ ಆಕ್ಚುಲಿ ಈ ಒಂದು ಫಾಸ್ಟ್ ಅವೈಲಬಿಲಿಟಿ ಮಿಕ್ಕಿ ಅವ್ರೊಬ್ರಿಗೆ ಬರೋದು. ವೈ? ಬಿಕಾಸ್ ಅವ್ರ ಒಂದು ಡಿಮ್ಯಾಂಡ್ ಹಂಗಿದೆ, ಮತ್ತೆ ಅವ್ರು ತರಿಸ್ಕೊಳ್ಳೋದಿರ್ಬೋದು, ಅವ್ರ ಆರ್ಡರ್ಸ್ ಹಂಗಿದೆ, ಸೊ ತರಿಸ್ತಾ ಇರ್ತಾರೆ. ಹಾಗಾಗಿ ಅವ್ರಿಗೆ ಬೇಗ ಸಿಗುತ್ತೆ. ಹೋಪ್ ನಿಮ್ಗೂ ಅದು ಬೇಗ ಬೇಕು ಅಂತಂದ್ರೆ ಮಿಕ್ಕಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್ ಮಿಕ್ಕಿ ಅವ್ರು ಹೇಳ್ದಂಗೆ ಆ ಒಂದು ಅರೋಮಾ ಏನಿದೆ, ನೆಕ್ಸ್ಟ್ ಇನ್ನೊಂದು ದಟ್ ಇಸ್ 600 ಸ್ಕ್ವೇರ್ ಫೀಟ್, 600 ಸ್ಕ್ವೇರ್ ಫೀಟ್ ಅದು ಕವರ್ ಆಗಿದೆ. ಬಟ್ ಆಸಮ್ ಆಗಿದೆ ಅದನ್ನ ನೆಕ್ಸ್ಟ್ ರಿವೀಲ್ ಮಾಡ್ತೀನಿ. ಅಲ್ಲಿ ತನಕ ಎಲ್ಲಾರು ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಬಾಯ್.